ವೀಕ್ಷಕರೇ, ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಎಂದಿನಂತೆ ಇಂದಿನ ದಿನದ ಪಂಚಾಂಗ, ದ್ವಾದಶ ರಾಶಿಗಳ ಫಲಾನುಫಲಗಳು ಸೇರಿದಂತೆ ಧಾರ್ಮಿಕ ವಿಚಾರಗಳ ಬಗ್ಗೆ ತಿಳಿಸಿಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಚಿಂತಕರಾದ ಶ್ರೀ 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 ಆಚಾರ್ಯ ಗುರೂಜಿಯವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ನಮಸ್ತೆ. ಅಸ್ಮದ್ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯ್ತು. ಇಂದಿನ ದಿನದ ಪಂಚಾಂಗ ಹೇಗಿದೆ ಅನ್ನೋದನ್ನ ಮೊದಲು ತಿಳಿಸ್ಕೊಡ್ತಾ ಹೋಗ್ತಾರೆ. ಗುರುಗಳೇ, ಹೇಗಿದೆ ಇವತ್ತಿನ ದಿನದ ಪಂಚಾಂಗ? ತಿಥಿರ್ವಿಷ್ಣುಸ್ತಥಾವಾರೋ ನಕ್ಷತ್ರಂ ವಿಷ್ಣುರೇವ ಚ ಯೋಗಶ್ಚ ಕರ್ಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ಯಾರೆಲ್ಲ ಪ್ರಾತಃ ಕಾಲಗಳಲ್ಲಿ ಈ ಪಂಚಾಂಗಗಳಾದ ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣಗಳನ್ನು ಶ್ರವಣವನ್ನು ಮಾಡ್ತಾರೆ, ಅಂದರೆ ಕೇಳಿಸ್ಕೊಳ್ತಾರೆ, ಹಾಗೆ ಪಠನವನ್ನು ಮಾಡ್ತಾರೆ, ಅಂದರೆ ಹೇಳ್ತಾರೆ, ಅವರಿಗೆ ಅಂದರೆ ಆ ಒಂದು ಪಂಚಾಂಗಗಳನ್ನು ಮನನವನ್ನು ಮಾಡುವಂಥದ್ದು, ಜಪವನ್ನು ಮಾಡುವಂಥದ್ದು ಮಾಡಿದಾಗ, ಆ ಸ್ಮರಣೆಯನ್ನು ಮಾಡಿದಾಗ ಈ ದಿನ ಅಭಿವೃದ್ಧಿ ಆಗುತ್ತೆ ಅಂತ, ಆ ದಿನ ಅಂದುಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡೆಯಬಹುದು. ಅಥವಾ ನೀವು ಶುಭ ಕಾರ್ಯಗಳನ್ನು ಮಾಡ್ಕೊಳ್ಲಿಕ್ಕೆ ಕೂಡ ತುಂಬ ಅನುಕೂಲ ಆಗುತ್ತೆ. ಯಾಕಂದರೆ ಇವತ್ತು ತಿಥಿ, ವಾರ, ನಕ್ಷತ್ರ ಯಾವುದಿದೆ, ಯಾವ ವಾರ ಶುಭ, ಯಾವ ತಿಥಿ ಅಶುಭ, ಅಥವಾ ಯಾವ ತಿಥಿ ಶುಭ ಇದೆ, ಅದನ್ನು ತಿಳ್ಕೊಂಡು ನಾವು ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡಾಗ ಅದರಿಂದ ನಮಗೆ ಏನಾಗುತ್ತೆ, ನಾವು ಅಂದುಕೊಂಡಂಥ ಕೆಲಸ ಕಾರ್ಯಗಳಲ್ಲಿ ಶೀಘ್ರಗತಿಯಲ್ಲಿ ಅದರಿಂದ ನಾವು ಫಲವನ್ನು ಪಡಿಬಹುದು. ಈ ದಿನದ ಪಂಚಾಂಗವನ್ನು ನೋಡೋಣ. ಈ ದಿನ ವಿಶ್ವ ವಸುನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಶುಕ್ಲ ಪಕ್ಷ. ನೋಡಿ, ಶುಕ್ಲ ಪಕ್ಷದ ದ್ವಾದಶಿ ತಿಥಿಯನ್ನು ಈ ದಿನ ಶುಕ್ರವಾರ ಬಂದಿರುವಂಥದ್ದು ತುಂಬ ವಿಶೇಷವಾಗಿರುವಂತಹ ಅಥವಾ ಪ್ರಶಸ್ತವಾಗಿರುವಂತಹ ದಿನ ಅಂತ ಹೇಳ್ತೀವಿ. ನೋಡಿ, ರಾಜಯೋಗದಲ್ಲಿ ದ್ವಾದಶಿಯ ತಿಥಿ ತುಂಬ ವಿಶೇಷವಾಗಿರುವಂಥ, ಅದರಲ್ಲೂ ಕೂಡ ಶುಕ್ರವಾರ ಬಂದಿದೆ, ತುಂಬ ಅನುಕೂಲಕರವಾದ ದಿನ ಅಂತ ಹೇಳ್ಬೋದು. ಇನ್ನು ಹಸ್ತ ನಕ್ಷತ್ರ, ವಜ್ರಯೋಗ, ಬಾಲವಕರಣವನ್ನು ಕೂಡ ನಾವು ಈ ಪಂಚಾಂಗಗಳಲ್ಲಿ ತಿಳ್ಕೊಬೋದಾಗಿದೆ. ಇನ್ನು ರಾಹುಕಾಲ, ಗುಳಿಕ ಕಾಲ, ಹಾಗೆ ಯಮಗಂಡ ಕಾಲಗಳು. ನೋಡಿ, ಅವಶ್ಯಕವಾಗಿ ನಾವು ತಿಳ್ಕೊಬೇಕಾಗುತ್ತೆ ರಾಹುಕಾಲ ಮತ್ತು ಯಮಗಂಡ ಕಾಲ. ನೋಡಿ, ಇದುವರೆಗೂ ನಾವು ಪಂಚಾಂಗಗಳನ್ನು ತಿಳ್ಕೊಂಡಿದ್ವಿ, ಅಂದರೆ ಆ ಪಂಚಾಂಗಗಳಲ್ಲಿ ಯಾವುದು ಶುಭ ಯಾವುದು ಅಶುಭ ಎಂದು ಕೆಲವು ವಿಚಾರಗಳಲ್ಲಿ ತಿಳ್ಕೊಂಬಿಟ್ಟಿರ್ತಾರೆ. ಆದರೆ ಈ ದಿನ ಯಾವ ಒಂದು ಸಮಯ ಒಳ್ಳೆಯ ಸಮಯ ಅಥವಾ ಕೆಟ್ಟ ಸಮಯ ಯಾವುದು, ಯಾವ ಸಮಯದಲ್ಲಿ ನಾವು ಶುಭ ಕಾರ್ಯಗಳನ್ನು ಪ್ರಾರಂಭ ಮಾಡಬಾರ್ದು ಅಂತಂದರೆ ಈ ರಾಹುಕಾಲ ಮತ್ತು ಯಮಗಂಡ ಕಾಲಗಳಲ್ಲಿ ಶುಭ ಕಾರ್ಯಗಳನ್ನು ಪ್ರಾರಂಭ ಮಾಡಬಾರ್ದು ಅಂತ ಶಾಸ್ತ್ರದಲ್ಲಿರುವಂಥದ್ದು. ನಮ್ಮ ಹಿಂದಿನ ಪೂರ್ವಜರು ಕೂಡ, ಋಷಿಮುನಿಗಳು ಕೂಡ ಇದನ್ನು ಪರಿಪಾಲನೆ ಮಾಡ್ತಾ ಬರ್ತಾ ಇದ್ರು. ಹಾಗಾಗಿನೇ ರಾಹುಕಾಲ, ಯಮಗಂಡ ಕಾಲವನ್ನು ಈ ಒಂದು ವಾಹಿನಿಯಲ್ಲಿ ವಿಶೇಷವಾಗಿ ನಾವು ದಿನನಿತ್ಯವೂ ಕೂಡ ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ. ಈ ದಿನದ ರಾಹುಕಾಲವನ್ನು ನೋಡಿದಾಗ ಈ ದಿನ ರಾಹುಕಾಲ 10:41 12 ಗಂಟೆ 16 ನಿಮಿಷದವರೆಗೆ ಇದನ್ನು ನಾವು ರಾಹುಕಾಲವನ್ನು ನೋಡ್ಬೋದು. ಇನ್ನು ಯಮಗಂಡ ಕಾಲ ಈ ದಿನ 3:26 5:01 ಇದನ್ನು ನಾವು ಯಮಗಂಡ ಕಾಲವನ್ನು ಕೂಡ ತಿಳ್ಕೊಬೋದಾಗಿದೆ. ಇದರ ಜೊತೆ ಗುಳಿಕ ಕಾಲ 7:31 9:06 ಇದನ್ನು ನಾವು ಗುಳಿಕ ಕಾಲವನ್ನು ಕೂಡ ತಿಳ್ಕೊಬೋದು. ಇನ್ನು ಬ್ರಾಹ್ಮಿ ಮುಹೂರ್ತ ನೋಡಿ, ತುಂಬ ವಿಶೇಷವಾಗಿರುವಂತಹ ಸಮಯ. ಜಪ, ತಪ, ಹೋಮ, ಹವನಾದಿಗಳನ್ನು ಮಾಡ್ಕೊಳ್ಲಿಕ್ಕೆ, ಅಥವಾ ಕೆಲವರು ಹುತ್ತಕ್ಕೆ ಹಾಲೇರಿಯುವಂಥ ತಂತ್ರವನ್ನು ಮಾಡ್ತಾ ಇರ್ತಾರೆ. ಏನೋ ಅಭೀಷ್ಟ ಸಿದ್ಧಿಗಳಾಗಲಿ, ಭಗವಂತ ನಮಗೆ ಆಶೀರ್ವಾದ ಮಾಡಲಿ ಅಂತ ಹುತ್ತಕ್ಕೆ ಹಾಲೇರುವುದಾಗಲಿ, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡ್ತಾ ಇರ್ತಾರೆ. ಅಂತಹವರಿಗೆ ಈ ಒಂದು ಸಮಯ ಬ್ರಾಹ್ಮಿ ಮುಹೂರ್ತ ತುಂಬ ವಿಶೇಷವಾಗಿರುವಂತಹ ಸಮಯ. ಇದರೊಟ್ಟಿಗೆ ಯಾರಾದರೂ ವಿದ್ಯಾಭ್ಯಾಸದಲ್ಲಿ ಮಕ್ಕಳು ಹಿಂದೆ ಸರಿತಾ ಇದ್ರು, ಓದಿದ್ದೆಲ್ಲ ತಲೆಯಲ್ಲಿ ನಿಲ್ತಾ ಇಲ್ಲ, ಎಕ್ಸಾಮ್ಸಲ್ಲಿ ಏನು ಕೂಡ ತಲೆಗೆ ಬರ್ತಾ ಇಲ್ಲ, ಮರ್ತೋಗ್ತಾ ಇದೆ ಅಂತವರು ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ವಿದ್ಯಾಭ್ಯಾಸವನ್ನು ಮಾಡ್ಕೊಳ್ಳಿ, ತುಂಬ ವಿಶೇಷವಾಗಿ ಅನುಕೂಲ ಆಗುತ್ತೆ. ಈ ದಿನ ಬ್ರಾಹ್ಮಿ ಮುಹೂರ್ತ ನೋಡಿದಾಗ 4:26 5:11 ಇದನ್ನು ನಾವು ಬ್ರಾಹ್ಮಿ ಮುಹೂರ್ತವನ್ನು ನೋಡ್ಬೋದು. ಇದರೊಟ್ಟಿಗೆ ದಿನದ ಸೂರ್ಯೋದಯ ಮತ್ತು ಸೂರ್ಯಾಸ್ತಮ. ಈ ದಿನ ಸೂರ್ಯೋದಯ 5:56 ಸೂರ್ಯೋದಯವಾದರೆ ಸೂರ್ಯಾಸ್ತಮ 6:36 ದಿನ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ. ಇಂದಿನ ದಿನದ ಪಂಚಾಂಗ ಹೇಗಿದೆ ಅನ್ನೋದನ್ನ ಗುರುಜಿಯವರು ತಿಳಿಸ್ಕೊಟ್ರು. ಇನ್ನು ದ್ವಾದಶ ರಾಶಿಗಳ ಫಲಾನುಫಲಗಳ ಬಗ್ಗೆ ಗುರುಜಿಯವರು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ. ಗುರುಗಳೇ, ಹೇಗಿದೆ ಇವತ್ತಿನ ದ್ವಾದಶ ರಾಶಿಗಳ ಫಲಾನುಫಲಗಳು? ನೋಡಿ, ದ್ವಾದಶ ರಾಶಿಗಳು ಅಂತ ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನ ರಾಶಿಗಳು. ಈ 12 ರಾಶಿಗಳ ಫಲಾನುಫಲಗಳನ್ನು ತಿಳ್ಕೊಳ್ಳೋಣ. ಅದರೊಟ್ಟಿಗೆ ಇವತ್ತಿನ ವಿಶೇಷತೆ ನೋಡಿ, ಇವತ್ತು ತುಂಬ ವಿಶೇಷವಾಗಿರುವಂಥದ್ದು ದ್ವಾದಶಿ ಶುಕ್ರವಾರ ಬಂದಿರುವಂಥದ್ದು. ನೋಡಿ, ಅಭೀಷ್ಟ ಸಿದ್ಧಿಗೋಸ್ಕರ
ಮನೆಯ ಒಂದು ಏಳಿಗೆಗೋಸ್ಕರ ಅಂತ, ಕುಟುಂಬದಲ್ಲಿ ಅಭಿವೃದ್ಧಿಗೋಸ್ಕರ ಈ ದಿವಸ ತುಳಸಿ ಪೂಜೆಯನ್ನು ಮಾಡಿದಾಗ ನೋಡಿ, ಯಾವ ಸಮಯದಲ್ಲಿ ಮಾಡಬೇಕು, ಯಾವ ರೀತಿ ತುಳಸಿ ಪೂಜೆಯನ್ನು ಮಾಡಬೇಕು, ಅದನ್ನು ಕೂಡ ನಾನು ಮುಂದೆ ನಿಮಗೆ ತಿಳಿಸ್ಕೊಡ್ತೀನಿ. ಇದನ್ನ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ, ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ತುಳಸಿಯನ್ನು ಕೂಡ ಪ್ರಾರ್ಥನೆ ಮಾಡ್ಕೊಳ್ಳಿ. ಮಾನಸಿಕವಾಗಿ ಏನಾದರೂ ತೊಂದರೆಗಳನ್ನು ಅನುಭವಿಸ್ತಾ ಇದ್ರೆ ನೀವು ಮುಕ್ತಿಯನ್ನು ಕೂಡ ಪಡಿಬಹುದು. ಇದರೊಟ್ಟಿಗೆ ದ್ವಾದಶ ರಾಶಿಗಳ ಫಲಾನುಫಲಗಳು. ಪ್ರಥಮ ರಾಶಿ ಮೇಷರಾಶಿ. ಇದರ ಮೇಷರಾಶಿಯವರಿಗೆ ನೋಡಿದಾಗ ಬಹುನಿರೀಕ್ಷಿತವಾದ ದೂರದ ಪ್ರಯಾಣ ಅನುಕೂಲ. ನೋಡಿ, ದೂರದ ಪ್ರಯಾಣದಲ್ಲಿ ಅನುಕೂಲ ಅಂತ ಮೇಷರಾಶಿಯವರಿಗೆ. ಬಹುನಿರೀಕ್ಷಿತ, ತುಂಬ ದಿವಸ ಅನ್ಕೊಂಡಿರ್ತೀರಾ. ನೋಡಿ, ದೂರದ ಪ್ರಯಾಣ ಎಲ್ಲಿ ಹೋಗ್ತೀರಾ ನೋಡಿ, ಒಂದು ಕೆಲವರು ಈ ಮದುವೆಗೆ ಅಂತ ನೋಡ್ತಾ ಇರ್ತಾರೆ. ಅಂದರೆ ಯಾವುದೋ ಒಂದು ಹೆಣ್ಣಿನ ವಿಚಾರ, ಒಂದು ಹೆಣ್ಣು ನೋಡಕ್ಕೆ ಹೋಗುವಂಥದ್ದು, ಅಥವಾ ಒಂದು ಗಂಡು ನೋಡಲಿಕ್ಕೆ ಹೋಗ್ಬೇಕು ಅನ್ಕೊಳ್ತಾ ಇರ್ತಾರೆ, ಆಗ್ತಾ ಇರಲ್ಲ. ಇವತ್ತು ದ್ವಾದಶಿ ಶುಕ್ರವಾರ ಅಲ್ವಾ, ತುಂಬ ಒಳ್ಳೆಯದಾಗುತ್ತೆ. ದೂರದ ಪ್ರಯಾಣದಲ್ಲಿ ನೀವು ಬಹುನಿರೀಕ್ಷಿತವಾಗಿರುವಂಥದ್ದು, ತುಂಬ ದಿವಸ ಅನ್ಕೊಂಡಿದ್ದೀರಾ, ಕೆಲಸ ಆಗುತ್ತೋ ಆಗಲ್ಲೋ, ಹೋಗ್ಬೇಕೋ ಬೇಡವಾ ಅಂತ ಏನಾದರೂ ಇತ್ತು ಅಂತಾರೆ, ಮೇಷರಾಶಿ ಇರ್ತೀವಿ, ಗಮನದಲ್ಲಿ ಇಟ್ಕೊಳ್ಳಿ. ನೋಡಿ, ಇವತ್ತು ಹೋಗಿ ಅವಶ್ಯಕವಾಗಿ ನೀವು ಅದರಿಂದ ಉಪಯುಕ್ತ ಇದೆ. ಇವತ್ತು ಇದನ್ನ ಅನುಕೂಲ ಆಗುತ್ತೆ, ನೀವು ಹೋಗೋ ಅಂಥ ಕೆಲಸ ಕಾರ್ಯ ಯಶಸ್ಸಾಗುತ್ತೆ ಅಂತಲೂ ಕೂಡ ಹೇಳ್ಬೋದು ಮೇಷರಾಶಿಯವ್ರಿಗೆ. ಏನು ಹಣಕಾಸಿನ ಸ್ಥಿತಿ ಕೂಡ ಉತ್ತಮವಾಗಿರುತ್ತೆ. ಹಣದ ವಿಚಾರವಾಗಿ ಒಳ್ಳೆ ವಿಚಾರ ಇವತ್ತು. ಮಹಾಲಕ್ಷ್ಮಿ ಕೃಪಕಟಾಕ್ಷ ನಿಮ್ಮ ಮೇಲೆ ಇದೆ. ಹಣದ ವಿಚಾರವಾಗಿ ಏನಾದರೂ ವ್ಯವಹಾರಗಳು ಮಾಡ್ಕೊಳ್ಬೇಕು ಅಂದ್ರೆ ಕೂಡ ಇವತ್ತು ಮೇಷರಾಶಿಯವರು ಮಾಡ್ಕೊಳ್ಬೋದು, ಅನುಕೂಲ ಆಗುವಂಥದ್ದು ಮೇಷರಾಶಿಯವ್ರಿಗೆ. ವೃಷಭ ರಾಶಿಯವ್ರಿಗೆ ಇದನ್ನು ನೋಡಿದಾಗ ಅನಗತ್ಯವಾದ ಸಂಶಯವು ನಿಮ್ಮ ಕಾರ್ಯಹಾನಿಗೆ ಕಾರಣ ಆಗುತ್ತೆ ಅಂತ ಹೇಳ್ತಾ ಇದೆ. ನೋಡಿ, ಸಂಶಯ ಬೀಳಬಾರ್ದು ಯಾವುದೇ ಒಂದು ವಿಚಾರಕ್ಕೆ. ಕೆಲವರು ಪದೇ ಪದೇ ಸಂಶಯ ಮಾಡ್ತಾ ಇರ್ತಾರೆ, ಕೆಲಸ ಆಗುತ್ತೋ ಆಗಲ್ವೋ, ಮಾಡಬೇಕು ಮಾಡಬಾರ್ದು, ಈ ರೀತಿ ಇದ್ರೆ ನೋಡಿ ಕೆಲವೊಂದು ಏನಾಗುತ್ತೆ, ಸಂಶಯದಿಂದಲೇ ಅನನುಕೂಲಗಳಾಗ್ಬಿಡುತ್ತೆ. ನೋಡಿ, ತಾಲೇನೇ ಕೆಡಿಸ್ಕೊಳ್ಬಾರ್ದು. ಇವತ್ತು ಕೆಲಸ ಕಾರ್ಯಗಳಲ್ಲಿ ನೀವು ಭಗವಂತನ ಒಂದು ಭಾರ ಹಾಕಿ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಿ ಎಲ್ಲದರಲ್ಲೂ ಕೂಡ ನೀವು ಯಶಸ್ಸನ್ನು ಪಡಿಬೋದು. ಅನಗತ್ಯವಾದ ಸಂಶಯ ಮಾಡಿದ್ರೆ ಏನಾಗುತ್ತೆ, ಅದರಿಂದ ಆಗೋ ಕೆಲಸನೂ ಕೂಡ ಹಾನಿ ಉಂಟಾಗುತ್ತೆ ಅಂತ ಹೇಳ್ತಾ ಇದೆ. ಇನ್ನು ಕೆಲವು ವಿಚಾರಗಳಲ್ಲಿ ಸಹೋದರನ ಸಹಕಾರ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇದೆ. ನೋಡಿ, ಇವತ್ತು ಒಳ್ಳೆ ವಿಚಾರ. ಯಾವಾಗ ನಮ್ಮ ಸಹೋದರರ ಸಹಕಾರ ಸಿಗುತ್ತೆ ಆವಾಗ ನಿಮ್ಗೆ ಇನ್ನೂ ಸ್ವಲ್ಪ ಬಲ ಬಂದಂಗೆ ಆಗ್ಬಿಡುತ್ತೆ. ಅದೊಂದು ಯೋಚನೆ ಮಾಡಿರ್ತೀರ, ಏನೋ ಒಂದು ಒಳ್ಳೆ ಮಹತ್ತರವಾದ ಕೆಲಸ ಮಾಡಬೇಕು ಅನ್ಕೊಳ್ತಾ ಇರ್ತೀರಾ. ಕೆಲವೊಬ್ಬರಿಗೆ ಅದು ಒಂದು ಸಹಜ ಸಿಗ್ತಾ ಇರಲ್ಲ. ಆದರೆ ನಿಮ್ಮ ಸಹೋದರನೇ ನಿಮಗೆ ಸಹಾಯಕ್ಕೆ ನಿಂತಾಗ ಏನಾಗ್ಬಿಡುತ್ತೆ, ಬಲ ಜಾಸ್ತಿಗೊಳ್ಳುತ್ತೆ, ಬಲಗೊಳ್ತೀರಾ. ನೀವು ಅಂದ್ಕೊಂಡ್ರೆ ಕೆಲಸ ಕಾರ್ಯ ಇನ್ನೂ ಸ್ವಲ್ಪ ತುಂಬ ಬೇಗನೆ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಲಿಕ್ಕೆ ಅನುಕೂಲಕರದ ದಿನ. ವಿದೇಶ ಪ್ರವಾಸ ಕೈಗೊಳ್ಳುವ ವಿಚಾರದಲ್ಲೂ ಕೂಡ ಅನುಕೂಲ. ನೋಡಿ, ವೃಷಭ ರಾಶಿಯವರಿಗೆ ಒಳ್ಳೆಯ ವಿಚಾರ, ಒಳ್ಳೆಯ ದಿನ. ವಿದೇಶಕ್ಕೆ ಸಂಬಂಧಪಟ್ಟಂತಹ ವಿಚಾರದಲ್ಲೂ ಕೂಡ ನಿಮಗೆ ಇವತ್ತು ನೀವು ಅಂದ್ಕೊಂಡಂಗೆ ಆಗುತ್ತೆ ಅಂತ ಹೇಳ್ತಾ ಇದೆ ವೃಷಭ ರಾಶಿಯವರಿಗೆ. ಇನ್ನು ಮಿಥುನ ರಾಶಿಯವರಿಗೆ ಇದನ್ನು ನೋಡಿದಾಗ ಕೆಲಸದಲ್ಲಿ ಸುಮ್ಮನೆ ನಿರೀಕ್ಷೆ ಇಟ್ಟುಕೊಂಡು ಕೂರುವುದಕ್ಕಿಂತ ಇತರ ಕಾರ್ಯಗಳಲ್ಲಿ ಮಗ್ನರಾಗುವುದು ಉತ್ತಮ ಅಂತ ಹೇಳ್ತಾ ಇದೆ. ಯಾರೆಲ್ಲ ಮಿಥುನ ರಾಶಿಗಳು ಇದ್ದೀರಾ ನೋಡಿ, ಕೆಲಸ ಕಾರ್ಯದಲ್ಲಿ ಸುಮ್ಮನೆ ನೀವು ಏನು ಹೇಳ್ತಾ ಇದೆ, ನಿರೀಕ್ಷೆ ಯಾವುದೋ ಒಂದು ಕೆಲಸ ಆಗುತ್ತೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ರೆ ಕೆಲಸ ಆಗಲ್ಲ ಅಂತೆ. ಏನು ಮಾಡಬೇಕು, ನೀವು ಬೇರೆ ಕೆಲಸಗಳಿಗೆ ಗಮನ ಕೊಡಿ. ಈ ಕೆಲಸ ಆಗ್ತಾ ಇಲ್ವಾ, ಬೇರೆ ಕಡೆ ಗಮನ ಕೊಡಿ. ಯಾಕೆ ಅದೇ ಆಗಬೇಕು ಅಂತ ಚಿಂತೆ ಮಾಡ್ತೀರಾ? ಬೇರೆ ಕೆಲಸ ಕಾರ್ಯಗಳು ಗಮನ ಕೊಡಿ, ಅದರಲ್ಲಿ ಯಶಸ್ಸನ್ನು ನೀವು ಕಾಣಬಹುದು ಮಿಥುನ ರಾಶಿಯವರು. ಇನ್ನು ಹಮ್ಮಿಕೊಳ್ಳುವ ಕೆಲಸ ಕಾರ್ಯಗಳು ಇತರರು ಕೂಡ ಸಹಕಾರ ನೀಡುತ್ತಾರೆ. ಯಾವಾಗ ನೋಡಿ ನೀವು ಮುನ್ನುಗ್ಗಿ ಕೆಲಸ ಕಾರ್ಯಗಳು ಮಾಡ್ಕೊಳ್ತೀರಾ, ಅವಾಗ ಇತರರ ಸಹಕಾರ ಕೂಡ ಸಿಗುತ್ತೆ. ಯಾವುದೋ ಒಂದು ಕೆಲಸ ನಿರೀಕ್ಷೆ ಇಟ್ಕೊಂಡ್ಬಿಟ್ಟು ಅದಾಗಬೇಕು ಅಂತ ಹೇಳ್ತಾ ಮನೇಲೆ ಕೂತ್ರೆ ಆಗಲ್ಲ. ಬೇರೆ ಕೆಲಸಗಳ ಬಗ್ಗೆ ನೋಡಿ, ಬೇರೆಯವರ ಸಹಕಾರ ಕೂಡ ಸಿಗುತ್ತೆ ನೋಡಿ, ಇತರರ ಸಹಕಾರ ಕೂಡ ನಿಮಗೆ ಸಿಗುವಂಥದ್ದಾಗುತ್ತೆ ಮಿಥುನ ರಾಶಿಯವರಿಗೆ. ಇನ್ನು ಕಟಕ ರಾಶಿಯವರಿಗೆ ಇದನ್ನು ನೋಡಿದಾಗ ನಿಮ್ಮ ಮನಸ್ಸಿಗೆ ಸಂತೋಷ ಎನಿಸುವ ಕಾರ್ಯವೂ ಕೂಡ ಪೂರ್ಣಗೊಳ್ಳುತ್ತೆ. ನೋಡಿ, ಒಳ್ಳೆ ವಿಚಾರ ಯಾರಿಗೆ, ಕಟಕ ರಾಶಿಯವರಿಗೆ. ಮನಸ್ಸಿಗೆ ಸಂತೋಷಕರ ವಿಚಾರ ಅಂತೆ. ಯಾವುದೋ ಒಂದು ಏನೋ ಒಂದು ಕನಸು ಕಟ್ಕೊಂಡಿರ್ತೀರಾ, ಆ ಕೆಲಸ ಆಗ್ತಾ ಇರಲ್ಲ, ಯಾವುದೋ ಒಂದು ಕಾರಣಾಂತರಗಳಿಂದ ತೊಂದರೆ ಆಗ್ತಾ ಇರುತ್ತೆ, ಎಡವಟ್ಟಾಗ್ತಾ ಇರುತ್ತೆ, ಯಾರೋ ಮೂರನೇ ವ್ಯಕ್ತಿ ತೊಂದರೆ ಮಾಡ್ತಾ ಇರ್ತಾನೆ. ಅವೆಲ್ಲವಕ್ಕೂ ಕೂಡ ಈ ದಿನ ನಿಮಗೆ ಪರಿಹಾರ ನೋಡಿ, ಇನ್ಮೇಲೆ ಅನುಕೂಲದ ದಿನ ಅಂತ ಹೇಳ್ಬೋದು. ಇನ್ನು ನೀವು ಎಲ್ಲ ವಿಷಯಗಳನ್ನು ಬಹಿರಂಗ ಪಡಿಸೋದ್ರಿಂದ ಕೂಡ ಸಮಸ್ಯೆ ಅಂತ ಹೇಳ್ತಾ ಇದೆ ಕಟಕ ರಾಶಿ. ನೋಡಿ, ಗಮನದಲ್ಲಿ ಇಟ್ಕೊಳ್ಳಿ, ಇವತ್ತು ಕೆಲಸ ಆಯಿತು ಅಂತ ಕೂಡ ಬಹಿರಂಗ ಪಡಿಸ್ಬಾರ್ದಂತೆ. ಮಾಡುವಂತಹ ಕೆಲಸ ನೀವು ಏನು ಮಾಡಬೇಕು, ಸೂಕ್ಷ್ಮವಾಗಿರಬೇಕು, ಅದು ರಹಸ್ಯವಾಗಿರಬೇಕು ಅಂತ ಹೇಳ್ತಾ ಇದೆ. ಎಲ್ಲ ವಿಚಾರಗಳನ್ನು ನಾವು ಬೇರೆಯವ್ರ ಕಡೆ ಹೇಳ್ಕೊಂಡ್ರೆ ಏನಾಗುತ್ತೆ ಗೊತ್ತಾ, ಯಾವುದೋ ಒಂದು ಕೆಟ್ಟಗಳಿಗೆ ಕೆಲವೊಬ್ಬರಿಗೆ ನಿಮ್ಮ ಮೇಲೆ ಇಷ್ಟ ಇರಲ್ಲ, ಹಿತಶತ್ರುಗಳು ಅಂತ ಹೇಳ್ತೀವಿ, ತೊಂದರೆ ಮಾಡ್ತಾರೆ, ಈ ರೀತಿಯೆಲ್ಲ ಆಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಯಾವುದೇ ವಿಚಾರಗಳನ್ನು ಬೇರೆ ಕಡೆ ಹೇಳ್ಕೋಬಾರ್ದು. ಕೆಲಸ ಕಾರ್ಯಗಳು ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ, ಅದರಿಂದ ನೀವು ಅನುಕೂಲವನ್ನು ಪಡಿಬೋದು ಕಟಕ ರಾಶಿಯವರು. ಇನ್ನು ಸಿಂಹರಾಶಿಯವರಿಗೆ ನೋಡಿದಾಗ ಸ್ನೇಹಿತರ ಮೂಲಕವೇ ಕೆಲವು ಕೆಲಸಗಳು ಆಗುತ್ತೆ ಅಂತ ಹೇಳ್ತಾರೆ. ಎಲ್ಲ ಸಿಂಹರಾಶಿಗಳು ಇರ್ತೀರಾ, ನಿಮ್ಮ ಸ್ನೇಹಿತರ ಮೂಲಕ ಇವತ್ತು ಕೆಲಸ ಕಾರ್ಯ ಆಗುವಂಥದ್ದು ಒಳ್ಳೆ ವಿಚಾರ ಅಲ್ವಾ. ಯಾಕಂದರೆ ನಿಮ್ಮ ಸಹಪಾಠಿಗಳಿಂದ ಕೆಲಸ ಕಾರ್ಯ ಆಯಿತು ಅಂತಂದರೆ ಅದರಿಂದ ಅನುಕೂಲವನ್ನು ಕೂಡ ನೋಡ್ಬೋದು. ವ್ಯಾಪಾರ ವ್ಯವಹಾರದಲ್ಲಿ ಆದಷ್ಟು ಪಾರದರ್ಶಕತೆ ರೂಢಿಸಿಕೊಳ್ಳಿ ಅಂತ ಹೇಳ್ತಾರೆ ಸಿಂಹರಾಶಿಯವರು. ನೋಡಿ, ವ್ಯಾಪಾರ ವ್ಯವಹಾರದಲ್ಲಿ ಪಾರದರ್ಶಕತೆ, ಸ್ವಲ್ಪ ಓಪನ್ ಅಪ್ ಆಗಿ ಹೇಳಬೇಕು, ವ್ಯಾಪಾರ ಚೆನ್ನಾಗಿ ಆಗುತ್ತೆ. ಅದರ ಸ್ವಲ್ಪ ನೋಡಿ ಒಳ್ಳೆಯತನದಲ್ಲಿ ವ್ಯಾಪಾರವನ್ನು ಮಾಡಿ ಅಂತ ಹೇಳ್ತಾ ಇದೆ ಸಿಂಹರಾಶಿಯವರಿಗೆ ಅನುಕೂಲ ಆಗುವಂಥದ್ದು. ಇನ್ನು ಕನ್ಯಾ ರಾಶಿಯವರಿಗೆ ಇದೆ ನೋಡಿದಾಗ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರಕುವುದು. ಯಾರೆಲ್ಲ ಕನ್ಯಾ ರಾಶಿಗಳು ಇರ್ತೀರಾ,
ಎಷ್ಟು ಕಷ್ಟಪಡ್ತೀರಾ ಅಷ್ಟು ಫಲವನ್ನು ಈ ದಿನ ಪಡಿಬೋದಾಗತ್ತೆ. ಅಂದರೆ ಏನು ಹೇಳ್ತಾ ಇದೆ ಇವತ್ತು ಕನ್ಯಾ ರಾಶಿಯವ್ರಿಗೆ, ಶ್ರಮಕ್ಕೆ ತಕ್ಕ ಪ್ರತಿಫಲ. ನೀವು ಮಾಡುವಂತಹ ವ್ಯಾಪಾರ ಉದ್ಯೋಗ ಕ್ಷೇತ್ರದಲ್ಲಿ ಶ್ರಮವಹಿಸಿ ಮಾಡುವಂತಹ ಕೆಲಸಕ್ಕೆ ಅಷ್ಟೇ ನೀವು ಧನಲಾಭವನ್ನು ಕೂಡ ಈ ದಿನ ನಿರೀಕ್ಷೆ ಮಾಡ್ಬೋದು. ಪ್ರಯಾಣದಲ್ಲಿ ಎಚ್ಚರಿಕೆ ಅಗತ್ಯ ಇರುತ್ತೆ. ಯಾರಿದೆಲ್ಲ ಕನ್ಯಾ ರಾಶಿಗಳು ಇರ್ತೀರಾ, ಪ್ರಯಾಣದಲ್ಲಿ ಎಚ್ಚರಿಕೆ ಇರಬೇಕು. ಎಲ್ಲಾದರೂ ವಾಹನದಲ್ಲಿ ಓಡಾಡುವಾಗ ಆಗಲಿ ಅಥವಾ ಸಂಚಾರ ಮಾಡುವಾಗಲಿ ಜಾಗೃತರಾಗಿರಬೇಕಾಗುತ್ತೆ. ಈ ದಿನ ಮನೆ ಕಟ್ಟುವ ಅಥವಾ ಖರೀದಿಸುವ ಯೋಗ ಕೂಡ ಇದೆ. ಕನ್ಯಾ ರಾಶಿಯವರು ಯಾರೆಲ್ಲ ಇದ್ದೀರಾ ನೋಡಿ, ಮನೆಯ ವಿಚಾರ, ನಿವೇಶನ ಖರೀದಿ ಮಾಡುವಂತಹ ವಿಚಾರ ಅಂತ ಇರುವಂಥದ್ದು, ಮನೆ ಕಟ್ಟುವಂತಹ ಯೋಚನೆ ಇತ್ತು ಅಂತಂದ್ರೆ ಅದಕ್ಕೂ ಕೂಡ ಒಳ್ಳೆಯ ಶುಭದಾಯಕ ಇರುವಂಥದ್ದು. ಹಾಗಾಗಿ ನೋಡ್ಕೊಳ್ಳಿ, ಯೋಗ ಇರುವಂಥದ್ದು ಈಗ ದಿನ ಯಾರಿಗೆ ಕನ್ಯಾ ರಾಶಿಯವ್ರಿಗೆ ಯೋಗ ಇರೋದ್ರಿಂದ ಏನು ಮಾಡಬೇಕು, ಅದ್ರ ಕಡೆ ಚಿಂತನೆ ಮಾಡಿ ಯೋಚನೆ ಮಾಡಿ ಮನೆಯ ವಿಚಾರವಾಗಿ ನಿಮಗೆ ಇದನ್ನ ಅನುಕೂಲಕರವಾದ ದಿನ ಅಂತ ಕೂಡ ಹೇಳ್ಬೋದು ಕನ್ಯಾ ರಾಶಿಯವರಿಗೆ. ಕನ್ಯಾ ರಾಶಿಯ ಇಂದಿನ ದಿನದ ಫಲಾನುಫಲ ಹೇಗಿದೆ ಅಂತ ಗುರೂಜಿಗಳು ತಿಳಿಸ್ಕೊಟ್ರು. ಇನ್ನುಳಿದ ರಾಶಿಗಳ ಫಲಾನುಫಲಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ. ಇನ್ನುಳಿದ ರಾಶಿಗಳ ಫಲಾನುಫಲಗಳು ಹೇಗಿದೆ ಅನ್ನೋದನ್ನ ಗುರೂಜಿಗಳು ತಿಳಿಸ್ಕೊಡ್ತಾ ಹೋಗ್ತಾರೆ. ಗುರುಗಳೇ, ಮುಂದಿನ ರಾಶಿ ತುಲಾ ರಾಶಿಯ ಫಲಾನುಫಲ ಹೇಗಿದೆ? ನೋಡಿ, ಮುಂದಿನ ರಾಶಿ ತುಲಾ ರಾಶಿ. ಇದನ್ನ ತುಲಾ ರಾಶಿಯವರಿಗೆ ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ನೋಡೋಣ. ಇದನ್ನ ತುಲಾ ರಾಶಿಯವರಿಗೆ ಹಮ್ಮಿಕೊಳ್ಳುವ ಕೆಲಸ ಕಾರ್ಯಗಳಲ್ಲಿ ಇತರರು ಸಹಕಾರ ನೀಡ್ತಾರೆ ಅಂತ ಹೇಳ್ತಾ ಇದೆ. ನೋಡಿ, ತುಂಬಾ ತುಲಾ ರಾಶಿಯವರಿಗೆ ಒಳ್ಳೆ ದಿನ. ನೀವೇನಾದ್ರೂ ಕೆಲಸ ಕಾರ್ಯ ಅನ್ಕೊಂಡ್ರೆ ಬೇರೆಯವರ ಸಹಾಯ ಸಿಗುತ್ತೆ. ನೋಡಿ, ಒಂದು ಕೆಲಸ ಮಾಡ್ತಾ ಇರ್ತೀರ, ಅದು ನೀವೇ ನಿಮ್ಗೆ ಕಷ್ಟ ಆಗ್ತಾ ಇರುತ್ತೆ, ಯಾರು ಸಹಾಯ ಮಾಡ್ತಾ ಇರಲ್ಲ. ಆದರೆ ಇವತ್ತು ನೋಡಿ, ಮಾಡುವಂತಹ ಕೆಲಸ ಕಾರ್ಯದಲ್ಲಿ ನಿಮಗೆ ಬೇರೆಯವರ ಸಹಾಯ ಕೂಡ ಸಿಗುವಂಥದ್ದಾಗುತ್ತೆ. ಇನ್ನು ಹಣಕಾಸಿನ ಸ್ಥಿತಿ ಕೂಡ ಉತ್ತಮವಾಗಿರುತ್ತೆ. ಯಾರೆಲ್ಲ ತುಲಾರಾಶಿಗಳಿದ್ರೆ ಹಣದ ವಿಚಾರವಾಗಿ, ಹಣಕಾಸಿನ ವಿಚಾರವಾಗಿ ತುಂಬ ವಿಶೇಷವಾಗಿರುವಂಥದ್ದು. ಹಣದ ನಿರೀಕ್ಷೆ ಕೂಡ ಮಾಡ್ಬೋದು. ಒಳ ಹರಿವು ಕೂಡ ಈ ದಿನ ತುಲಾರಾಶಿಯವರಿಗೆ ಹೆಚ್ಚಾಗುವಂಥದ್ದು. ರಾಜಕಾರಣಿಗ ಸಹಾಯ ಕೂಡ ಪಡೆಯಬಹುದು ಅಂತ ಹೇಳ್ತಾ ಇದೆ. ನೋಡಿ, ತುಂಬ ವಿಶೇಷವಾಗಿರುವಂಥದ್ದು. ಕೆಲವರು ಯಾರೆಲ್ಲ ತುಲಾರಾಶಿಗಳು ಇರ್ತೀರಾ, ಇವತ್ತು ರಾಜಕೀಯವಾಗಿ ಕೂಡ ನಿಮಗೆ ಅನುಕೂಲಕರವಾದ ದಿನ. ಅವರ ಸಹಾಯ ಕೂಡ ಸಿಗುತ್ತೆ. ಇನ್ನು ಮಾತುಕತೆಯ ಮೂಲಕ ಸಮಸ್ಯೆಗಳಿಗೆ ಪರಿಹಾರ ಇದೆ. ನೋಡಿ, ಯಾರೆಲ್ಲ ತುಲಾರಾಶಿಗಳಿದ್ರೆ ಏನಾದ್ರು ಸಮಸ್ಯೆ ಆಗ್ತಾ ಇದೆಯಾ, ನೋಡಿ ನೀವು ಕುತ್ಕೊಂಡು ಮಾತಾಡಬೇಕು. ನೀವು ಯಾರ ಜೊತೆಗಾರಾದ್ರೂ ಏನೋ ಸಮಸ್ಯೆ ತಿಳ್ಕೊಂಡಿದ್ದೀರಾ, ಮಾತಾಡಿ. ಸುಮ್ಮನೆ ನೀವು ಏನೋ ಸಮಸ್ಯೆ ಇತ್ತು, ಅದು ಪರಿಹಾರ ಆಗ್ತಾ ಇಲ್ಲ ಅಂತ ಕೂತ್ರೆ ಆಗಲ್ಲ. ಹಾಗಾಗಿ ಆ ಮಾತಿನ ಮೂಲಕ ನೀವು ಈ ದಿನ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಟ್ಕೊಳ್ಬೋದು. ನಿಮಗೆ ಏನಾದ್ರು ಕಷ್ಟ ಆಗ್ತಾ ಇದೆಯಾ, ನಿಮ್ಮ ವ್ಯಾಪಾರ ಉದ್ಯೋಗ ಕ್ಷೇತ್ರದಲ್ಲಿ ಕಷ್ಟ ಆಗ್ತಾ ಇದೆಯಾ, ಅಥವಾ ನಿಮ್ಮ ಕುಟುಂಬದಲ್ಲಿ ಸಮಸ್ಯೆ ಆಗ್ತಾ ಇದೆಯಾ, ನೋಡಿ ಮಾತಾಡಿ. ಅಥವಾ ನಿಮ್ಮ ಏನೋ ಒಂದು ಕೆಲವರು ವೈಯಕ್ತಿಕ ವಿಚಾರ ಇರುವಂಥದ್ದು, ಆ ವೈಯಕ್ತಿಕ ವಿಚಾರದಲ್ಲಿ ನಿಮ್ಗೆ ಏನಾದ್ರು ಕಷ್ಟ ಆಗ್ತಾ ಇದೆಯಾ, ಮಾತಿನ ಮೂಲಕವಾಗಿ ಈ ದಿನ ನೀವು ಪರಿಹಾರಗಳನ್ನು ಕಂಡುಕೊಳ್ಬಹುದಾಗಿದೆ ತುಲಾರಾಶಿಯವರು. ಇನ್ನು ವೃಶ್ಚಿಕ ರಾಶಿಯವರಿಗೆ ಇದು ನೋಡಿದಾಗ ನಿಮ್ಮ ಮನೋಕಾಮನೆಗಳು ಬೇಗನೆ ಕಾರ್ಯರೂಪಕ್ಕೆ ಬರುತ್ತೆ. ಯಾರೆಲ್ಲ ವೃಶ್ಚಿಕ ರಾಶಿಗಳು ಇರ್ತೀರ, ಅಂದುಕೊಂಡಂತಹ ಕೆಲಸ ಕಾರ್ಯಗಳು, ಮನೋಕಾಮನೆಗಳು, ಇಷ್ಟಾರ್ಥ ಸಿದ್ಧಿಗಳು ಬೇಗನೆ ನಿಮಗೆ ಅನುಕೂಲ ಸಿಗುತ್ತೆ ಅಂತ ಹೇಳ್ತಾ ಇದೆ. ಒಳ್ಳೆ ವಿಚಾರ ಅಲ್ವಾ? ನೀವು ಅಂದ್ಕೊಂಡಂತಹ ಕೆಲಸ ಕಾರ್ಯಗಳು ಬೇಗ ಕೆಲಸ ಆಗ್ಬಿಡ್ತು ಅಂತಂದರೆ. ಯಾಕಂದರೆ ಒಂದು ಒಂದು ಏನೋ ಒಂದು ಒಳ್ಳೆಯ ಜೀವನ ಮಾಡ್ತಾ ಇರ್ತೀರ, ಯಾವುದೋ ಒಂದು ವ್ಯಾಪಾರ ಉದ್ಯೋಗ ಪ್ರಾರಂಭ ಮಾಡಬೇಕೇನೋ ಅಥವಾ ಒಂದು ಮದುವೆ ವಿಚಾರಕ್ಕೇನೋ ನೋಡ್ತಾ ಇರ್ತೀರ. ಆವಾಗ ಯಾವಾಗ ಅದು ಕಾರ್ಯರೂಪಕ್ಕೆ ಬರುತ್ತೆ, ಅದರಿಂದ ನಿಮಗೆ ತುಂಬ ವಿಶೇಷವಾಗಿರುವಂತಹ ಅನುಕೂಲ. ಮತ್ತು ಸರ್ಕಾರಿ ಆಫೀಸ್ಗಳಲ್ಲಿ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇದೆ, ಅದು ನೋಡ್ಕೊಳ್ಳಿ. ಸರ್ಕಾರಿ ಗೌರ್ಮೆಂಟ್ ಕೆಲಸ ವಿಚಾರದಲ್ಲಿ ಸಮಸ್ಯೆಗಳು ನೋಡಬೇಕಾಗುತ್ತೆ, ತೊಂದರೆಗಳಾಗುತ್ತೆ. ಅಂದರೆ ಏನಾದರೂ ಗೌರ್ಮೆಂಟ್ ಕೆಲಸ ಇತ್ತು ಅಂತಂದರೆ ಇವತ್ತು ತಡ ಆಗ್ಬೋದು. ಹಾಗಾಗಿ ನೋಡಿಕೊಂಡು ಕೆಲಸಗಳು ಮಾಡ್ಕೊಳ್ಳಿ. ಹಣಕಾಸಿನ ಪರಿಸ್ಥಿತಿ ಕೂಡ ಉತ್ತಮವಾಗಿರುತ್ತೆ ಅಂತ ಹೇಳ್ತಾ ಇದೆ. ವೃಶ್ಚಿಕ ರಾಶಿಯವರೆಲ್ಲ ಇದರ ಹಣದ ವಿಚಾರವಾಗಿ ನಿಮಗೆ ಇವತ್ತು ಒಳ್ಳೆಯ ದಿನ. ವೃಶ್ಚಿಕ ರಾಶಿಯವರಿಗೆ ಹಣ ಏನಾದರೂ ಯಾರಿಗಾದರೂ ಕೊಟ್ಟು ಕಳ್ಕೊಂಡಿರುವಂಥದ್ದು, ಹಣ ಬರ್ತಾ ಇರಲ್ಲ ಅಥವಾ ಸಾಲಬಾಧೆಯಿಂದ ನರಳುತ್ತಾ ಇದ್ದರೆ ಇವತ್ತು ನಿಮಗೆ ಮುಕ್ತಿ ಸಿಗುತ್ತೆ, ಹಣ ಬರುವ ನಿರೀಕ್ಷೆ ಕೂಡ ಇದನ್ನು ಮಾಡಬಹುದು ವೃಶ್ಚಿಕ ರಾಶಿಯವರು. ಇನ್ನು ಧನುರಾಶಿಯವರಿಗೆ ನೋಡಿದಾಗ ಮನೆಯ ಹಿರಿಯರ ಆರೋಗ್ಯದ ಕಡೆ ಗಮನ ಹರಿಸುವುದು ಒಳ್ಳೆಯದು. ಎಲ್ಲ ಧನುರಾಶಿಗಳು ಇರ್ತೀರಾ, ಮನೇಲಿ ಏನಾದರೂ ಹಿರಿಯರ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಅವ್ರ ಕಡೆ ಗಮನವನ್ನು ಕೊಡಿ. ಯಾಕೆ ನಿಮ್ಮಿಂದ ಅವರ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳುವಂತಹ ಸನ್ನಿವೇಶ ಕೂಡ ಇದನ್ನು ಮಾಡಿಕೊಳ್ಬಹುದಾಗಿದೆ ಧನುರಾಶಿಯವರು. ಇನ್ನು ವ್ಯವಹಾರಗಳಿಗೆ ಹೆಚ್ಚಿನ ಅನುಕೂಲವಾಗುವುದು ಅಂತ ಹೇಳ್ತಾ ಇದೆ. ಯಾರೆಲ್ಲ ಧನುರಾಶಿಗಳು ಏನಾದರೂ ವ್ಯವಹಾರ ಮಾಡ್ಕೊಳ್ಬೇಕು ಅಂದ್ರೂ ಕೂಡ ಇವತ್ತು ಒಳ್ಳೆಯ ದಿನ, ಅನುಕೂಲ. ಏನಾದರೂ ವ್ಯವಹಾರ ಇತ್ತಂದ್ರೆ ಮಾಡ್ಕೊಳ್ಬೋದು, ಶುಕ್ರವಾರ ಅಲ್ವಾ, ಇವತ್ತು ವ್ಯವಹಾರ ಮಾಡ್ಕೊಳ್ಳಿ. ಹಣದ ವಿಚಾರವಾಗಿ ಆಗಲಿ, ಅದರ ಭೂಮಿ ವಿಚಾರವಾಗಿ ಇವತ್ತು ಮಾಡ್ಕೊಂಡಾಗ ಶುಕ್ರವಾರ ಭೂಕಾರಕ ಅಂತ ಹೇಳ್ತೀವಿ. ಇವತ್ತು ಒಳ್ಳೆಯ ದಿನ, ಅನುಕೂಲ ಆಗುತ್ತೆ ಭೂಮಿ ವಿಚಾರದಲ್ಲಿ ಧನುರಾಶಿಯವರಿಗೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಹೆಚ್ಚಿನ ಅನುಕೂಲ ಕಂಡು ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಹಣದ ವಿಚಾರವಾಗಿ ತುಂಬ ವಿಶೇಷವಾಗಿರುವಂಥದ್ದು, ಭೂಮಿಯ ವಿಚಾರವಾಗಿ ಅನುಕೂಲ ಇದೆ ಇವತ್ತು ಧನುರಾಶಿಯವರಿಗೆ. ಇನ್ನು ಮಕರ ರಾಶಿಯವರಿಗೆ ನೋಡಿದಾಗ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಹೆಚ್ಚು ಸಮಸ್ಯೆ. ಯಾರೆಲ್ಲ ಮಕರ ರಾಶಿಗಳು ಇರ್ತಾರೆ, ರಾಜಕೀಯ ಕ್ಷೇತ್ರದಲ್ಲಿ ಸಮಸ್ಯೆಯನ್ನು ಕಾಣಬೇಕಾಗುತ್ತೆ. ಸ್ವಲ್ಪ ನೋಡಿ, ಶೀಘ್ರ ಅಂದರೆ ಏನೋ ಒಂದು ರಾಜಕೀಯವಾಗಿ ನಡಿಬೇಕು ಅಂತ ಇರ್ತೀರ, ಅಕ್ಕಪಕ್ಕದವರ ಜೊತೆ ನಿಮಗೆ ಈ ದಿನ ಸಮಸ್ಯೆಗಳನ್ನ, ಜೊತೆಗಾರರ ಜೊತೆನೂ ಕೂಡ ಸಮಸ್ಯೆಗಳನ್ನ ನೋಡಬೇಕಾಗುತ್ತೆ ಮಕರ ರಾಶಿಯವರು. ಮಿತ್ರರಿಂದ ಸಹಾಯ, ಸುಖ, ಭೋಜನ ಪ್ರಾಪ್ತಿ ಕೂಡ ಇರುವಂಥದ್ದು ಇವತ್ತು ಮಕರ ರಾಶಿಯವರಿಗೆ. ನಿಮ್ಮ ಸ್ನೇಹಿತರಿಂದ ಸಹಾಯ ಇರುತ್ತೆ, ಆದರೆ ರಾಜಕೀಯದಲ್ಲಿ ಇರುವವರು ಸ್ವಲ್ಪ ಜಾಗೃತರಾಗಿರಿ. ಇನ್ನು ಒಳ್ಳೆಯ ಭೋಜನ ಕೂಟದಲ್ಲಿ ಕೂಡ ಇರ್ತೀರ, ವ್ಯಾಪಾರದಲ್ಲಿ ಕೂಡ ಧನಲಾಭ. ಮಕರ ರಾಶಿಯವರು ಯಾರೆಲ್ಲ ವ್ಯಾಪಾರಸ್ಥರು ಇರ್ತೀರ, ಸಣ್ಣ ಪುಟ್ಟ ವ್ಯಾಪಾರ ಆಗಲಿ ಅಥವಾ ದೊಡ್ಡ ದೊಡ್ಡ ವ್ಯಾಪಾರಸ್ಥರಾಗಲಿ, ಮಕರ ರಾಶಿಯವರಿಗೆ ಇದನ್ನ ಧನಪ್ರಾಪ್ತಿ ಇರುವಂಥದ್ದು ನೋಡ್ಬೋದು. ಇನ್ನು ಕುಂಭರಾಶಿಯವರಿಗೆ ಇದನ್ನ ಕೆಲವು ಕಾಲದಿಂದ ತಟಸ್ಥಗೊಂಡಿದ್ದ ನಿಮ್ಮ ವ್ಯಾಪಾರ ಯೋಜನೆಗಳಿಗೆ ಚಾಲನೆ ದೊರೆಯುವುದು ಅಂತ ಹೇಳ್ತಾ ಇದೆ. ಯಾರೆಲ್ಲ ಕುಂಭರಾಶಿಗಳು ಇರ್ತೀರಾ,
ತುಂಬ ದಿನದಿಂದ ಏನಾದರೂ ಕೆಲಸ ಕಾರ್ಯ ನಿಂತು ಹೋಗಿದ್ದು ತಟಸ್ಥವಾಗಿದ್ದರೆ ಅದಕ್ಕೆ ಇದರ ಚಾಲನೆ ಸಿಗುತ್ತೆ ಅಂತ ಹೇಳ್ತಾ ಇದೆ ನೋಡಿ. ತುಂಬ ವಿಶೇಷವಾಗಿರುವಂತಹ ದಿನ ನಿಮ್ಮ ಕೆಲಸ ಕಾರ್ಯಗಳು. ಯಾಕೆಂದರೆ ಏನೋ ಕಷ್ಟಪಟ್ಟು ಈಗ ನೋಡಿ ಒಂದು ಮನೆ ಕಟ್ತಾ ಇರ್ತೀರ, ಅರ್ಧಕ್ಕೆ ನಿಂತು ಹೋಗ್ಬಿಟ್ಟಿರುತ್ತೆ, ಕೆಲಸ ಕಾರ್ಯ ಮುಂದಕ್ಕೆ ಹೋಗ್ತಾ ಇರಲ್ಲ, ಅಂಥವಕ್ಕೆ ನೋಡಿ ಇವತ್ತು ಮತ್ತೆ ಚಾಲನೆ ಸಿಗುವಂಥದ್ದೆಲ್ಲ ಆಗುತ್ತೆ. ಹಾಗಾಗಿ ಅದರ ಕಡೆ ಗಮನವನ್ನು ಕೊಡಿ. ಕೆಲಸ ಆಗುವ ಬಗ್ಗೆ ಕೆಲವು ಗಮನವನ್ನು ಕೊಟ್ಟಾಗ ಅದರಲ್ಲಿ ನೀವು ಯಶಸ್ಸನ್ನು ಪಡಿಬೋದು. ಕುಂಭರಾಶಿಯವರು ಹಣಕಾಸಿನ ಸ್ಥಿತಿ ಕೂಡ ಉತ್ತಮವಾಗಿರುತ್ತೆ ಅಂತ ಹೇಳ್ತಾರೆ. ಕುಂಭರಾಶಿಯವರಿಗೂ ಕೂಡ ಹಣದ ವಿಚಾರವಾಗಿ ಧನಪ್ರಾಪ್ತಿಯ ಸಂಕೇತ ಇರುವಂಥದ್ದು. ಇವತ್ತು ಹಣದ ನಿರೀಕ್ಷೆ ಕೂಡ ಮಾಡ್ಬೋದು ಕುಂಭರಾಶಿಯವರು. ಇನ್ನು ಕಡೆಯ ರಾಶಿ ಮೀನರಾಶಿ. ಇದನ್ನು ಮೀನರಾಶಿಯವರಿಗೆ ನೋಡೋಣ. ಎಷ್ಟೇ ಬುದ್ಧಿಶಾಲಿ ಆದರೂ ಕೂಡ ಕೆಲಸದಲ್ಲಿ ಈ ದಿನ ಹೆಚ್ಚು ಸಮಸ್ಯೆ ಅಂತ ಹೇಳ್ತಾ ಇದೆ. ಮೀನರಾಶಿಯವರು ಕೆಲವೊಬ್ಬರು ಇರ್ತಾರೆ ಬುದ್ಧಿಶಾಲಿಗಳು. ನಾವು ಮೀನರಾಶಿಯವ್ರಿಗೆ ಅಂದರೆ ಬುದ್ಧಿಶಾಲಿಗಳು ಅಂತ ಹೇಳ್ತೀವಿ. ಯಾಕಂದರೆ ತುಂಬ ವಿಶೇಷವಾದ ಯೋಚನಾ ಶಕ್ತಿ ಹೊಂದಿರುವಂಥವರು. ಒಂದು ಕೆಲಸ ಕಾರ್ಯ ಮಾಡ್ತಾ ಇರ್ತೀರ ನೋಡಿ, ದಿನ ಕೂಡ ಅದೇ ಕೆಲಸ ಮಾಡ್ತಾ ಇರ್ತೀರ. ಆ ಕೆಲಸದ ಬಗ್ಗೆ ತುಂಬ ನಾಲೆಡ್ಜ್ ಇದೆ ನಿಮಗೆ ಗೊತ್ತಿದೆ ಯಾವ ಕೆಲಸ ಯಾವ ರೀತಿ ಮಾಡಬೇಕಂತ. ಆದರೂ ಕೂಡ ಇವತ್ತು ಸ್ವಲ್ಪ ಏನೋ ತೊಂದರೆ ಒಳಗಾಗುವಂತಹ ಸನ್ನಿವೇಶವನ್ನು ನೋಡಬೇಕಾಗುತ್ತೆ. ಸಮಸ್ಯೆಯನ್ನು ಕಾಣ್ತಾ ಇದೆ. ವ್ಯಾಪಾರದಲ್ಲಿ ಚೇತರಿಕೆ ಕೂಡ ಅಂತ ಇರುವಂಥದ್ದು. ಅಂದರೆ ವ್ಯಾಪಾರ ಉದ್ಯೋಗದಲ್ಲಿ ಚೇತರಿಕೆ ಕಾಣ್ತೀರಾ. ಹಿರಿಯರ ಅನ್ಯ ಜನರಲ್ಲಿ ದ್ವೇಷ ಉಂಟಾಗುವ ಸಾಧ್ಯತೆ ಕೂಡ ಇರುವಂಥದ್ದು. ಸ್ವಲ್ಪ ನೋಡ್ಕೊಳ್ಳಿ. ಸ್ವಲ್ಪ ಬೇರೆ ಜನಗಳ ಬಗ್ಗೆ ದ್ವೇಷ ಉಂಟಾಗುವಂತಹ ಸನ್ನಿವೇಶವನ್ನು ಎದುರು ನೋಡಬೇಕಾಗುತ್ತೆ. ವಿನಾಕಾರಣ ಸುಮ್ಮನೆ ಏನೋ ಜಗಳನೋ ಯಾರೋ ಬಂದು ನೀವು ಸುಮ್ಮನೆ ಇರ್ತೀರಾ, ನಿಮ್ಮ ಹತ್ರ ಬಂದು ಯಾರೋ ಒಬ್ಬರು ಕೇಳ್ತಾರಲ್ವ, ಸಾಮಾನ್ಯ ಜನ ಮಾತಾಡ್ತಿರ್ತಾರೆ, ಕಾಲ್ ಕೆರ್ಕೊಂಡು ಜಗಳಕ್ಕೆ ಬಂದ ಅಂತ. ಈ ರೀತಿಯಲ್ಲಿ ಆಗ್ಬಿಡುತ್ತೆ ಮೀನರಾಶಿಯವ್ರಿಗೆ. ಹಾಗಾಗಿ ಸ್ವಲ್ಪ ಜಾಗೃತರಾಗಿ ನೋಡಿಕೊಂಡು ಕೆಲಸ ಕಾರ್ಯಗಳನ್ನು ಇದನ್ನ ಮಾಡ್ಕೊಳ್ಬೇಕಾಗುತ್ತೆ ಮೀನರಾಶಿಯವರು. ಇಂದಿನ ದಿನದ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಅನ್ನೋದನ್ನ ಗುರುಗಳು ತಿಳಿಸ್ಕೊಟ್ರು. ಇನ್ನು ಮುಂದಿನ ವಿಚಾರವಾಗಿ ನೋಡುವುದಾದ್ರೆ ಧಾರ್ಮಿಕ ಚಿಂತನೆ. ಇನ್ನು ಧಾರ್ಮಿಕ ಚಿಂತನೆಯ ವಿಚಾರವಾಗಿ ಇವತ್ತಿನ ಸಂಚಿಕೆಯಲ್ಲಿ ತುಳಸಿ ಪೂಜೆಯ ಮಹತ್ವದ ಬಗ್ಗೆ ಗುರುಗಳು ತಿಳಿಸ್ಕೊಡ್ತಾ ಹೋಗ್ತಾ ಇದ್ದಾರೆ. ಗುರುಗಳೇ, ತುಳಸಿ ಪೂಜೆಯ ಮಹತ್ವ ಏನಿದೆ? ನೋಡಿ, ಈಗ ನಾವು ಸಾಮಾನ್ಯವಾಗಿ ತುಳಸಿ ಪೂಜೆಯನ್ನು ಮಾಡ್ತೀವಿ. ವರ್ಷಕ್ಕೊಮ್ಮೆ ಉತ್ಥಾನ ದ್ವಾದಶಿಯ ದಿನ ನಾವು ತುಳಸಿ ಪೂಜೆಯನ್ನು ಮಾಡ್ತಾ ಇರ್ತೀವಿ. ಈ ತುಳಸಿ ಪೂಜೆ ಯಾಕೆ ಮಾಡಬೇಕು ಅಂತ, ಇವತ್ತು ಆ ದಿನ ತುಂಬ ವಿಶೇಷವಾಗಿರುವಂಥದ್ದು. ಯಾಕಂದರೆ ಈ ದಿನ ದ್ವಾದಶಿ ಶುಕ್ರವಾರ ಬಂದಿರೋದ್ರಿಂದ ಈ ತುಳಸಿಯನ್ನು ಪೂಜೆ ಮಾಡಬೇಕು. ಕೆಲವರು ಗುರುಗಳ ಕೇಳ್ತಾರೆ, ಗುರುಗಳ ಎಲ್ಲಿಟ್ಟು ತುಳಸಿ ಪೂಜೆಯನ್ನು ಮಾಡಬೇಕು? ನೋಡಿ, ಬಾಗಿಲಿನ ಮುಂಭಾಗದಲ್ಲಿ ಯಾರಿಗೆಲ್ಲ ಈಗ ಪೂರ್ವದ್ವಾರ ಇರುತ್ತೆ, ಪೂರ್ವಕ್ಕೆ ಆ ಒಂದು ತುಳಸಿ ಗಿಡವನ್ನು ಇಡ್ಬೋದು. ಅಥವಾ ಏನಾದರೂ ಪೂರ್ವದಲ್ಲಿ ಏನಾದರೂ ನಿಮಗೆ ಇಡಲಿಕ್ಕೆ ಜಾಗ ಇಲ್ಲ ಅಂತಂತಂದರೆ ನೀವು ಏನು ಮಾಡಬೇಕು, ಈಶಾನ್ಯ ಮೂಲೆಯಲ್ಲಿ ತುಳಸಿ ಗಿಡವನ್ನು ಇಟ್ಟು ಪೂಜೆ ಮಾಡುವಂಥದ್ದು. ಈ ದಿನ ತುಂಬ ವಿಶೇಷವಾಗಿರುವಂತಹ ದಿನ. ಸಾಯಂಕಾಲದಲ್ಲಿ ತುಳಸಿಯನ್ನು ಅರ್ಚನೆ ಮಾಡಬೇಕು. ಕೆಲವರಿಗೆ ಯಾರಿಗೆ ಮದುವೆ ಆಗ್ತಾ ಇಲ್ಲ, ಹೆಣ್ಣು ಮಕ್ಕಳು ಮಾಡುವಂಥದ್ದು. ಕೆಲವೊಂದು ನೋಡಿ ಪರಿಹಾರಗಳು ಎಲ್ಲರಿಗೂ ಆಗಲ್ಲ. ಇದು ಗಂಡು ಮಕ್ಕಳಿಗಲ್ಲ, ಇದು ಬರೀ ಹೆಂಗಳೆಯರು, ಹೆಣ್ಣು ಮಕ್ಕಳಿಗೆ ಯಾರಿಗೆ ಮದುವೆಯಲ್ಲೇ ತೊಂದರೆ ಆಗ್ತಾ ಇದೆ, ನೀವು ಇಷ್ಟಪಟ್ಟಂತಹ ವರ ನಿಮಗೆ ಸಿಗ್ತಾ ಇಲ್ಲ ಅಂತವರು ಈ ದಿನ ಸಂಜೆ ಶುಕ್ರವಾರ ದ್ವಾದಶ ಆಗಿರೋದ್ರಿಂದ ತುಳಸಿಗೆ ಒಂದು ಸೀರೆಯನ್ನು ಉಡಿಸ್ಬೇಕು. ನಿಮ್ಗೆ ಯಾವ ರೀತಿ ಬರುತ್ತೋ ಆ ರೀತಿ ಸೀರೆಯನ್ನು ನೀವು ಅರ್ಪಣೆ ಮಾಡುವಂಥದ್ದು. ತುಳಸಿ ಗಿಡಕ್ಕೆ ಸೀರೆಯನ್ನು ಅರ್ಪಣೆ ಮಾಡಿ ತುಪ್ಪದ ದೀಪ, 2 ಕಡೆ ತುಪ್ಪದ ದೀಪವನ್ನು ಹಚ್ಚಿ ಅರಿಶಿಣ, ಕುಂಕುಮ ಮತ್ತು ಗಂಧ ಪುಷ್ಪ ಧೂಪ ದೀಪ ಅಂತ ಚತುರೋಪಚಾರ ಪೂಜೆ ಮಾಡಬೇಕು. ಸ್ವಲ್ಪ ಗಂಧ ಇಡುವಂಥದ್ದು, ಸ್ವಲ್ಪ ಅರಿಶಿಣ ಮತ್ತು ಕುಂಕುಮ ಇಡುವಂಥದ್ದು, 1-2 ಹೂವಿಟ್ಟು ಅಥವಾ 1-2 ಮಲ್ಲಿಗೆ ಹಾರ ಏನಾದರೂ ಸಿಕ್ತಂದರೆ ಮಲ್ಲಿಗೆ ಯಾವುದಾದ್ರೂ ಆಗಲಿ, ಹೂವನ್ನು ಆ ಒಂದು ತುಳಸಿ ಗಿಡಕ್ಕೆ ಸಮರ್ಪಣೆ ಮಾಡಿ ಧೂಪ ಮತ್ತು ದೀಪದಿಂದ ನೋಡಿ, ಹೂ ಒಂದು ಗಂಧದ ಗಡ್ಡಿಗಳನ್ನ 2 ಹಚ್ಕೊಂಡು ಪೂಜೆ ಮಾಡಿ. ನೀವು ಕೂಡ ನೋಡಿ ಬೆಳಗ್ಗೆಯನ್ನು ಕೂಡ ನೀಟಾಗಿ ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಈ ರೀತಿ ನೀವು ಕೂಡ ಶುದ್ಧತೆಯಿಂದ ಪೂಜೆ ಮಾಡಬೇಕಾಗುತ್ತೆ. ನೋಡಿ, ಒಂದು ತುಳಸಿ ಗಿಡಕ್ಕೆ ತುಪ್ಪದಿಂದ ಮಾಡಿರುವಂತಹ ಸಿಹಿಯನ್ನು ನೀವು ಇದನ್ನು ನೈವೇದ್ಯ ಮಾಡಬೇಕು. ಯಾವುದಾದ್ರೂ ಆಗಲಿ, ಸಿಹಿ ಪೊಂಗಲ್ ಮಾಡುವಂಥದ್ದು, ಏನಾದರೂ ಆಗಲಿ, ಸಿಹಿ ಪಾಯಸ ಮಾಡುವಂಥದ್ದು. ಈ ರೀತಿ ಮಾಡಿದಾಗ ನಿಮಗೆ ಅನುಕೂಲ ಆಗುತ್ತೆ. ಮದುವೆ ವಿಚಾರದಲ್ಲಿ ಕೆಲವರು ನೋಡಿ ಯಾರನ್ನೂ ಇಷ್ಟಪಟ್ಟುಬಿಟ್ಟಿರ್ತೀರ, ಹೇಳಲಿಕ್ಕೆ ಆಗ್ತಾ ಇರಲ್ಲ, ಆ ರೀತಿ ತೊಂದರೆ ಆಗಿದ್ದು, ಅಥವಾ ಮದುವೆ ಯಾರಿಗೋ ಕೂಡಿ ಇರುತ್ತೆ, ಅದು ಮುರಿದು ಹೋಗುವಂತಹ ಸನ್ನಿವೇಶ ನೋಡಬೇಕಾಗುತ್ತೆ. ಇಷ್ಟಪಟ್ಬಿಟ್ಟಿರ್ತೀರಾ, ಎಲ್ಲ ಒಪ್ಕೊಂಡ್ಬಿಟ್ಟಿರ್ತಾರೆ, ಅದು ಮದುವೆಯಲ್ಲಿ ತೊಂದರೆ ಆಗ್ತಾ ಇರುತ್ತೆ, ಮುಂದಕ್ಕೆ ಹೋಗ್ತಾ ಇರುತ್ತೆ ಯಾವುದೋ ಒಂದು ಕಾರಣಾಂತರಗಳಿಂದ. ಈ ರೀತಿನೂ ಆಗ್ತಾ ಇತ್ತು ಅಂತಂದರೆ ನೀವು ಅವಶ್ಯಕವಾಗಿ ಈ ದಿನ ಸಂಜೆ ಪೂಜೆಯನ್ನು ಮಾಡ್ಕೊಳ್ಳಿ. ಎಲ್ಲ ವಿವಾಹ ಕಂಕಣ ದೋಷದಿಂದ ಮುಕ್ತರಾಗಿ ನೀವು ಇವತ್ತು ಅಭೀಷ್ಟ ಸಿದ್ಧಿ ಅಂದ್ಕೊಳ್ಬೋದು. ತುಂಬ ವಿಶೇಷ. ಒಂದು ಕೈಗೆ ಕಂಕಣವನ್ನು ಕಟ್ಕೊಳ್ಬೇಕು. ಆ ಕಂಕಣಕ್ಕೂ ಕೂಡ ಒಂದು ಅರಿಶಿಣ ಕುಂಕುಮ ಇಟ್ಟು ಪೂಜೆ ಮಾಡಿ. ಯಾವ ರೀತಿ ಕಂಕಣ? ಒಂದು ಅರಿಶಿಣ ದಾರದಲ್ಲಿ ಅರಿಶಿಣ ಕೊಂಬನ್ನು ನೋಡಿರ್ತೀವಿ ನಾವು, ಅರಿಶಿಣ ಕೊಂಬನ್ನು ಅರಿಶಿಣ ದಾರದಲ್ಲಿ ಕಟ್ಟಿ ಕೈಗೆ ಕಟ್ಕೊಳ್ಳಿ. ಇವತ್ತು ಸಂಜೆ ಕಟ್ಕೊಂಡು ಒಂದು ಪ್ರಾರ್ಥನೆ ಮಾಡಿ, ಒಂದು ಸಂಕಲ್ಪವನ್ನು ಮಾಡಿ, ಮದುವೆ ವಿಚಾರದಲ್ಲಿ ನಮಗೆ ಅನುಕೂಲ ಆಗಬೇಕು ಅಂತ ಹೇಳ್ತಾ ತುಳಸಿ ದೇವತೆಯನ್ನು ಪ್ರಾರ್ಥನೆ ಮಾಡಿಕೊಂಡಾಗ ಎಲ್ಲ ವಿವಾಹಕ್ಕೆ ಸಂಬಂಧಪಟ್ಟಂತಹ ದೋಷಗಳಿಂದ ಇದನ್ನು ನೀವು ಮುಕ್ತರಾಗಬಹುದಾಗಿದೆ. ವೀಕ್ಷಕರೇ, ತುಳಸಿ ಒಂದು ಪೂಜೆಯನ್ನು ಮಾಡೋದ್ರಿಂದ ಏನೆಲ್ಲ ಪ್ರಯೋಜನಗಳಿದೆ, ಏನೆಲ್ಲ ಲಾಭಗಳಿದೆ, ತುಳಸಿ ಪೂಜೆಯನ್ನು ಯಾವ ರೀತಿ ಮಾಡಿದ್ರೆ ಒಳ್ಳೆಯದು, ಈ ಬಗ್ಗೆ ಗುರುಗಳು ಸವಿಸ್ತಾರವಾಗಿ ಮಾಹಿತಿಯನ್ನು ನೀಡ್ತಾ ಹೋದರು. ಇನ್ನು ವೀಕ್ಷಕರೇ, ನೀವು ಕೂಡ ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಬಹುದಾಗಿದೆ. ಇದೇ ಬೆಂಗಳೂರಿನ ಅಂಚೆಪಾಳ್ಯದಲ್ಲಿ ಗುರೂಜಿಯವರ ಕಚೇರಿ ಕೂಡ ಇದೆ.
ಹಾಗೆ ಶುಭ ಮುಹೂರ್ತಗಳಾಗಿರಬಹುದು, ಗೃಹ ಪ್ರವೇಶ, ಮದುವೆ, ನಿಶ್ಚಿತಾರ್ಥ, ನಾಮಕರಣ ಇಂತಹ ಶುಭ ಮುಹೂರ್ತಗಳಿಗಾಗಿಯೂ ಕೂಡ ನೀವು ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಬಹುದಾಗಿದೆ. ಇನ್ನು ಶುಭ ಕೈಂಕರ್ಯಗಳಾಗಿರಬಹುದು, ಜಪ, ತಪ, ಹೋಮ, ಹವನ ಇದೆಲ್ಲದಕ್ಕೂ ಕೂಡ ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಬಹುದಾಗಿದೆ. ನಿಮ್ಮ ಯಾವುದೇ ಸಮಸ್ಯೆಗಳಿಗೂ ಕೂಡ ಗುರೂಜಿಯವರು ಪರಿಹಾರ ಮಾರ್ಗವನ್ನು ಕೂಡ ಸೂಚಿಸ್ತಾರೆ. ಇನ್ನು ಜನ್ಮ ಜಾತಕದಲ್ಲಿ ಏನಾದರೂ ದೋಷ ಇದೆ ಅಂತ ಕಂಡು ಬಂದರೆ ಆ ದೋಷಕ್ಕೂ ಕೂಡ ಪರಿಹಾರ ಮಾರ್ಗವನ್ನು ಸೂಚಿಸ್ತಾರೆ. ಇನ್ನು ಯಾವುದೇ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗ ಬೇಕಾದಲ್ಲಿ ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಬಹುದಾಗಿದೆ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ಪಡೆದುಕೊಳ್ಬಹುದು. ಹಾಗೆ ಇದೇ ಬೆಂಗಳೂರಿನ ಅಂಚೆಪಾಳ್ಯದಲ್ಲಿ ಗುರೂಜಿಯವರ ಕಚೇರಿ ಕೂಡ ಇರುವಂಥದ್ದು. ನೇರವಾಗಿ ಭೇಟಿ ಮಾಡಿ ಹಾಗೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವನ್ನು ಕೂಡ ಕಂಡುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸುವಂತಹ ಹಂತವನ್ನು ತಲುಪುತ್ತೇವೆ. ಇವತ್ತಿನ ಸಂಚಿಕೆಯಲ್ಲಿ ಇಂದಿನ ದಿನದ ಪಂಚಾಂಗ, ದ್ವಾದಶ ರಾಶಿಗಳ ಫಲಾನುಫಲಗಳು ಸೇರಿದಂತೆ ಧಾರ್ಮಿಕ ಚಿಂತನೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೂಡ ಇವತ್ತಿನ ಸಂಚಿಕೆಯಲ್ಲಿ ಗುರೂಜಿಯವರು ನೀಡಿದ್ದಾರೆ. ಧನ್ಯವಾದಗಳು ಗುರುಗಳೇ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.